ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡುವುದು ಕೂಡ ಸುಲಭ, ತುಂಬ ಬೇಗನೆ ಮಾಡ್ಬೋದು. ಐಟಮ್ಸ್ ಕೂಡ ಜಾಸ್ತಿ ಬೇಕಾಗುವುದಿಲ್ಲ, ಮನೆಯಲ್ಲಿರುವ ಐಟಮ್ನಲ್ಲೇ ಮಾಡಿಕೊಳ್ಬೋದು ಇದನ್ನು. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಹಸಿರು ಬಟಾಣಿಯನ್ನು 1/4 ಕಪ್ ಆಗುವಷ್ಟು ಸೇರಿಸಿಕೊಳ್ಬೇಕು. ಬಟಾಣಿಯನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋದ್ರಿಂದ ಚೆನ್ನಾಗಿ ಬೇಯ್ತದೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತದೆ. ಬಟಾಣಿಯನ್ನು ರಾತ್ರಿ ನೆನೆಸಿ ಇಟ್ಕೊಂಡ್ರೆ ಬೆಳಿಗ್ಗೆ ಮೆದುವಾಗಿರ್ತದೆ ಅದು. ಇದನ್ನು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು. ಬಟಾಣಿ ಫ್ರೈ ಆದ ನಂತರ ಒಂದು ಸೈಡಿಗೆ ಹಾಕ್ಕೊಂಡು ಈಗ ಅದಕ್ಕೆ 2 ಚಕ್ಕೆ, ಹಾಗೆಯೇ 2 ಪಲಾವ್ ಎಲೆ, 2 ಲವಂಗ, 1 ಏಲಕ್ಕಿಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳಿ. ಇದು ಫ್ರೈ ಆದ ನಂತರ ಹೆಚ್ಚಿಟ್ಟುಕೊಂಡ 1 ಈರುಳ್ಳಿ ಹಾಗೆ 2 ಹಸಿಮೆಣಸನ್ನು ಉದ್ದನಾಗಿ ಕಟ್ ಮಾಡಿ ಹಾಕಿಕೊಳ್ಬೇಕು. ಈಗ ಇದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಬೇಕು. ಈರುಳ್ಳಿ ಫ್ರೈ ಆದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಮತ್ತೆ ಫ್ರೈ ಮಾಡಿಕೊಳ್ಬೇಕು. ಇದೀಗ ಫ್ರೈ ಆಯಿತು. ಈಗ ಇದಕ್ಕೆ ಹೆಚ್ಚಿಟ್ಟುಕೊಂಡ 3 ಟೊಮ್ಯಾಟೊವನ್ನು ಸೇರಿಸಿಕೊಳ್ತೇನೆ. ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ, ಬೇಗ ಕರಗ್ತದೆ ಅದು. ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಶಿನ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಳ್ಳಿ. ಟೊಮೆಟೊ ಫುಲ್ ಸಾಫ್ಟ್ ಆದ ನಂತರ 2 ಕಪ್ ನೀರನ್ನು ಹಾಕಿಕೊಳ್ತೇನೆ. ನಾನು ಇಲ್ಲಿ 1 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, ಹಾಗಾಗಿ 2 ಕಪ್ ನೀರನ್ನು ಸೇರಿಸಿಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೆಲ್ಲ ಕರೆಕ್ಟಾಗಿ ಮಸಾಲೆ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಈಗ ಇದಕ್ಕೆ ತೊಳೆದಿಟ್ಟುಕೊಂಡ 1 ಕಪ್ ಅಕ್ಕಿಯನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ತೇನೆ. ಇದೀಗ ಒಂದು ಕುದಿ ಬರಬೇಕು. ಈಗ ಕುದಿ ಬರ್ತಾ ಇದೆ. ಈಗ ಇದಕ್ಕೆ 1/4 ಕಪ್ ಆಗುವಷ್ಟು ಪುದೀನ ಸೊಪ್ಪು, ಹಾಗೆಯೇ 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಳ್ಳಿಲ್ಲ ಅಂದರೆ ಒಂದೇ ಕಡೆ ಹೋಗ್ತದೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮತ್ತೆ ಒಂದು ಕುದಿ ಬರಿಸಬೇಕು ಇದನ್ನು. ಇದೀಗ ಕುದಿ ಬರ್ತಾ ಇದೆ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಕೊಳ್ತೇನೆ. ಈಗ ಇದನ್ನು 2 ವಿಸಿಲ್ ತೆಗೆಯಬೇಕು. ಈಗ ಗ್ಯಾಸ್ ರಿಲೀಸ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಗ್ಯಾಸ್ ರಿಲೀಸ್ ಆಗಿದೆ. ಈಗ ಮುಚ್ಚಳವನ್ನು ತೆಗಿತೇನೆ. ಟೊಮ್ಯಾಟೊ ಬಾತ್ ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಬೆಳಿಗ್ಗೆ ಕೂಡ ಇದನ್ನು ಮಾಡ್ಕೊಳ್ಬಹುದು, ಬೇಗ ಆಗ್ತದೆ, ತುಂಬ ಸುಲಭ ಕೂಡ ಇದೆ ಮಾಡಲಿಕ್ಕೆ. ರುಚಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಜಾಸ್ತಿ ಐಟಮ್ ಎಲ್ಲ ಬೇಕಾಗುವುದಿಲ್ಲ ಇದಕ್ಕೆ. ಇದ್ರ ಜೊತೆಗೆ ಚಟ್ನಿನೂ ಚೆನ್ನಾಗಿರುತ್ತೆ, ಹಾಗೆ ಮೊಸರು ಬಜ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈಗ ಟೊಮೆಟೊ ಬಾತ್ ರೆಡಿ ಆಯಿತು. ನಾನು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿಕೊಂಡಿದ್ದೇನೆ. ಹಾಗೆಯೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ನೀವು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.